ಸಂಕಷ್ಟಿ ವ್ರತ ಎಂಬುದು ಹಿಂದೂ ಧರ್ಮದಲ್ಲಿ ಗಣೇಶನಿಗೆ ಸಮರ್ಪಿತವಾದ ಒಂದು ಮಹತ್ವದ ವ್ರತವಾಗಿದೆ. ಇದು ಭಕ್ತರ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಲು ಹಾಗೂ ಶ್ರೇಷ್ಠತೆಯನ್ನು ಪಡೆಯಲು ಆಚರಿಸುತ್ತಾರೆ. ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ದಿನ ಸಂಕಷ್ಟಿ ವ್ರತವನ್ನು ಮಾಡಲಾಗುತ್ತದೆ. ಆ ದಿನ ಚಂದ್ರೋದಯ ಆದ ನಂತರದಲ್ಲಿ ಪ್ರಸಾದವನ್ನು ತಗೊಳ್ತಾರೆ. ವಿಶೇಷವಾದ ದಿನ ಮಾಘ ಮಾಸದ ಸಂಕಷ್ಟಿ ಚತುರ್ಥಿ, ಸಂಕಷ್ಟಹರ ಚತುರ್ಥಿ ಅಥವಾ ತಿಲಕುಂಡ ಚತುರ್ಥಿ ಎಂದು ಅತ್ಯಂತ ವಿಶೇಷ. ಮುಂಜಾನೆಯಿಂದ ಸಂಜೆಯವರೆಗೂ ಉಪವಾಸವಿದ್ದು ನಂತರದಲ್ಲಿ ಚಂದ್ರೋದಯ ನಂತರದಲ್ಲಿ ಪ್ರಸಾದವನ್ನು ಮಾಡುವಂತಹ ಒಂದು ಪದ್ಧತಿ. ಗಣೇಶನಿಗೆ ವಿಶೇಷವಾಗಿ ಮೋದಕ, ದರ್ಬೆ, ದೂರ್ವೆ, ಅಕ್ಕಿ, ಎಳ್ಳು, ಲಡ್ಡು, ಮೋದಕ ನೈವೇದ್ಯವನ್ನು ಸಲ್ಲಿಸುವುದು. ಇದನ್ನು ಮಾಡುವುದರಿಂದ ಸಂಕಷ್ಟಗಳು ದೂರವಾಗುತ್ತದೆ, ಎಲ್ಲ ಮನೋವಾಂಛನೆಗಳು ಪೂರ್ತಿಯಾಗುತ್ತದೆ, ಮಕ್ಕಳ ಸುಖ ತುಂಬ ಒಳ್ಳೆಯದಾಗಿ ನಡೆಯುತ್ತದೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಸಕಲ ರೀತಿಯಾದಂತಹ ಅನುಕೂಲಗಳು ಪ್ರಾಪ್ತಿಯಾಗುತ್ತದೆ. ಗಣಪತಿ ವಿಶೇಷವಾದಂಥ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಸಂಕಷ್ಟಿ ವ್ರತವನ್ನು ಆಚರಿಸುವುದರಿಂದ ಸರ್ವ ಸಂಕಷ್ಟಗಳು ಪರಿಹಾರ ಆಗ್ತದೆ ಅಂತೇಳಿ ಪುರಾಣದಲ್ಲಿ ಮತ್ತು ಶಾಸ್ತ್ರದಲ್ಲಿ ಉಲ್ಲೇಖ ಇರುವುದು. ಎಲ್ಲರಿಗೂ ಒಳ್ಳೆಯದಾಗಿ ಶುಭಮಸ್ತು.